ನಮಸ್ಕಾರಗಳು. ಈ ದಿನದ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ನಾನು ಒಂದು ಮಾದರಿಯನ್ನು ತೋರಿಸ್ತಾ ಇದ್ದೇನೆ. ಇದು ವರ್ಗ ಸಂಖ್ಯೆಗಳನ್ನು ತೋರಿಸ್ಲಿಕ್ಕೆ ಮಾಡಿರ್ತಕ್ಕಂತಹ ಒಂದು ಮಾದರಿ. ನಾನು ನೋಡಿ ಈ ಥರ ಒಂದು ರೆಕ್ಟ್ಯಾಂಗಲ್ ಶೇಪ್ ಆಯತಾಕಾರದ ಬಾಕ್ಸ್ನ ಒಳಗಡೆ 2 ರೋಲ್ಗಳನ್ನು ಮಾಡಿಬಿಟ್ಟು ನಂಬರ್ಸ್ಗಳನ್ನು ಬರೆದಿದ್ದೇನೆ. ಇಲ್ಲಿ 1ರ ವರ್ಗ 1 ಸ್ಕ್ವೇರ್ ಅಂದರೆ 1ರ ವರ್ಗ 1 ಈ ಕಡೆ. ಇದನ್ನು ಹೀಗೆ ರೋಲ್ ಮಾಡ್ತಾ ಹೋದರೆ 2ರ ವರ್ಗ 4, ಹಾಗೆ 3ರ ವರ್ಗ 9, 4ರ ವರ್ಗ 4 ಸ್ಕ್ವೇರ್ 16, 5ರ ವರ್ಗ 25, 6ರ ವರ್ಗ 36, ಹಾಗೆ 7ರ ವರ್ಗ 49. ಹೀಗೆ ಸುಮಾರು ಒಂದು 10, 11, ಸಾಮಾನ್ಯವಾಗಿ ಪ್ರೌಢಶಾಲಾ ಹಂತದ ಮಕ್ಕಳಿಗೆ 25 ಸಂಖ್ಯೆವರೆಗೆ ಇರ್ತಕ್ಕಂತಹ ವರ್ಗ ಸಂಖ್ಯೆಗಳು ಬೇಕಾಗ್ತದೆ. ಅಲ್ಲಿವರೆಗೂ ಈ ಥರ ಒಂದು ಮಾಡೆಲನ್ನು ಮಾಡಿಕೊಂಡು ತೋರಿಸೋದ್ರಿಂದ ಮಕ್ಕಳು ನೆನಪಿನಲ್ಲಿ ಚೆನ್ನಾಗಿ ಉಳಿಸ್ಕೋತಾರೆ ಅನ್ನೋ ಕಾರಣಕ್ಕೆ ಈ ಒಂದು ಮಾಡೆಲನ್ನು ಮಾಡಿದ್ದೇನೆ. ನಮ್ಮ ಮಕ್ಕಳೇ ಮಾಡಿರ್ತಕ್ಕಂಥ ಮಾದರಿ ಇದು. ನೋಡಿ, ಕಡ್ಡಿ ಅವರಿಗೆ ಸುತ್ತಮುತ್ತ ಯಾವ ಥರದ್ದು ಸಿಗುತ್ತೋ ಅದನ್ನೇ ಯೂಸ್ ಮಾಡಿಕೊಂಡು ಮಾಡಿರ್ತಾರೆ. ಇದೇ ಒಂದು ಮಾದರಿಯಲ್ಲಿ 10ನೇ ತರಗತಿಯ ತ್ರಿಕೋನಮಿತಿ ಈ ಒಂದು ಮಾಡೆಲ್ಲು ಕೂಡ ತ್ರಿಕೋನಮಿತಿಗೆ ಸಂಬಂಧಿಸಿದ ಹಾಗೆ ಈ ಒಂದು ಮಾದರಿಯನ್ನು ಅದೇ ರೀತಿ ಮಾಡಿದ್ದಾರೆ. ನೋಡಿ ಹೇಗಿದೆ ಇದು. ಈಗ ಸೈನ್ ತೀಟಾ ಈಸ್ ಈಕ್ವಲ್ ಟು ಅಭಿಮುಖ ಬಾಹು ಬೈ ವಿಕರ್ಣ. ಹಾಗೆ ಕಾಸ್ ತೀಟಾ ಈಸ್ ಈಕ್ವಲ್ ಟು ಪಾರ್ಶ್ವ ಬಾಹು ಬೈ ವಿಕರ್ಣ. ನಂತರ ಟ್ಯಾನ್ ತೀಟಾ ಈಸ್ ಈಕ್ವಲ್ ಟು ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು. ಹಾಗೆ ಕೊಸಿಕ್ಯಾಂಟ್ ತೀಟಾ ಈಸ್ ಈಕ್ವಲ್ ಟು ವಿಕರ್ಣ ಬೈ ಅಭಿಮುಖ ಬಾಹು. ಈ ರೀತಿಯಾಗಿ ಮಾಡೋದ್ರಿಂದ ಈ 2 ಮಾಡೆಲ್ಗಳು ಕೂಡ ಮಕ್ಕಳಿಗೆ ಚೆನ್ನಾಗಿ ನೆನಪಿನಲ್ಲಿ ಉಳಿಸ್ಕೊಳ್ಳೋದಕ್ಕೆ ಆಗುತ್ತೆ ಅನ್ನೋ ಕಾರಣಕ್ಕೆ ಈ 2 ಮಾದರಿಯನ್ನು ಈ ರೀತಿಯಾಗಿ ಮಾಡಿರ್ತಕ್ಕಂಥದ್ದು. ಧನ್ಯವಾದಗಳು.